ಬುದ್ಧಂ ಶರಣಂ ಗಚ್ಚಾಮಿ. ಸೊ ಬುದ್ಧ ಒನ್ ಆಫ್ ಮೈ ಫೇವ್ರೇಟ್. ಇದರಲ್ಲೂ ಒಂದು ಸ್ಮಾಲ್ ಸ್ಟೋರಿ ಇದೆ ಅಂತಲೇ ಹೇಳ್ಬೋದು. ನಾನು ಈ ಗಣೇಶ ನೋಡ್ತಿರ್ಬೋದು ನೀವು, ಸಖತ್ ಯೂನಿಕ್ ಕಲರ್ಫುಲ್ ಆಗಿದೆ ಅಲ್ವಾ. ಸೊ ಈ ಗಣೇಶ ಬಂದು ಜಿಮ್ನಾಸ್ಟಿಕ್ಸಲ್ಲಿ ಇರುವಂಥ ಅದೋಷನ ಫ್ರೆಂಡ್ ಅವ್ರ ಅಮ್ಮ ನವ್ಯ ಅನ್ನೋರು ಕೊಟ್ಟಿದ್ದು ನನಗೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದೀಪಾ ರಾಯ್ಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಎಲ್ಲರೂ ಸೂಪರ್ ಆಗಿರ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಇವತ್ತು ನನ್ನ ಮನೆಯಲ್ಲಿರೋ ನನ್ನ ಶೋಕೇಶ್ನ ಹೇಗೆ ಆರ್ಗನೈಸ್ ಮಾಡ್ಕೋತೀನಿ, ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಒಟ್ಟಿಗೆ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬನ್ನಿ, ಸೊ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಶೋಕೇಶ್ ಅಂದಮೇಲೆ ಯಾವಾಗಲೂ ಅಷ್ಟೇ ಏನಾದ್ರು ಆ್ಯಡ್ ಆನ್ ಆಗ್ತಾ ಇರುತ್ತೆ. ಸೊ ಹಂಗೆ ಆ್ಯಡ್ ಆನ್ ಆಗ್ತಿರ್ಬೇಕಾದ್ರೆ ಚೆನ್ನಾಗಿ ಕಾಣಿಸಲ್ಲ. ಮತ್ತು ಧೂಳು, ಸೊ ನಾವಿರೋದು ಮೇನ್ ರೋಡ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಧೂಳು ಕುತ್ಕೊಳತ್ತೆ ಅಂತಲೇ ಹೇಳ್ಬೋದು ನಾನು ನಿಮಗೆ. ಸೊ ಆ ಧೂಳನ್ನ ಅದು ವರ್ಷದಕ್ಕಾದ್ರೂ ತೆಗಿಬೇಕು. ಸೊ ನನಗೆ ಮೇನಾಗಿ ಏನಪ್ಪ ಇಷ್ಟ ಅಂತಲೇ ಚೇಂಜಸ್ ಮಾಡೋದು ತುಂಬಾ ಇಷ್ಟ. ಸೊ ಚೇಂಜಸ್ ಮಾಡ್ತಿದ್ದಂಗೆ ಚೇಂಜಸ್ ಮಾಡೋದ್ರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ ಕ್ಲೀನ್ ಆಗುತ್ತೆ, ನೀಟ್ ಆಗುತ್ತೆ ಸ್ಪೇಸಸ್ ಅಥವಾ ಜಾಗ ಅಂತ ಹೇಳ್ಬೋದು. ಸೊ ರೀಸೆಂಟಾಗಿ ಕ್ಲೀನ್ ಮಾಡಿದ್ರಿಂದ ಅಷ್ಟೊಂದು ಧೂಳಿಲ್ಲ ನೋಡ್ಬೋದು. ಸೊ ಇದು ಬಂದು ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಇದು ಬಂದು ಗಣೇಶ ಕಾರ್ವಿಂಗ್ ಮಾಡಿದ್ದಾರೆ ತೆಂಗಿನಕಾಯಿ ಇದರಲ್ಲಿ. ಸೊ ನನ್ನ ಹಸ್ಬೆಂಡ್ ನನಗೆ ಮದುವೆಗೆ ಮುಂಚೆ ಕೊಟ್ಟಿದ್ದಿದ್ದು. ಸೊ ಇದು ತುಂಬ ವರ್ಷ ನನ್ನ ಜೊತೆನೇ ಇದೆ, ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದನ್ನೇನು ಮಾಡ್ತೀನಿ, ಒದ್ದೆ ಬಟ್ಟೆಯಲ್ಲಿ ಒರೆಸೋದೆಲ್ಲ ಮಾಡಲ್ಲ, ನಾನು ತೊಳೆದು ಬಿಟ್ಟೆ ಇಡ್ತೀನಿ, ಏನೂ ಆಗೋಲ್ಲ, ನೀಟಾಗಿ ಕ್ಲೀನಾಗಿ ಚೆನ್ನಾಗಿರುತ್ತೆ. ಯಾಕಂದರೆ ಅದ್ರ ಮೇಲೂ ತುಂಬ ಧೂಳು ಕುತ್ಕೊಳ್ಳುತ್ತೆ. ಸೊ ಇಲ್ಲಿ ಬಂದರೆ ಈ ಸೈಡು ಬುದ್ಧಂ ಶರಣಂ ಗಚ್ಚಾಮಿ. ಸೊ ಬುದ್ಧ ಒನ್ ಆಫ್ ಮೈ ಫೇವ್ರೇಟ್. ಇದರಲ್ಲೂ ಒಂದು ಸ್ಮಾಲ್ ಸ್ಟೋರಿ ಇದೆ ಅಂತಲೇ ಹೇಳ್ಬೋದು. ನನಗೆ ಸಿಕ್ಕಾಪಟ್ಟೆ ಆಸೆ ಆಗ್ತಿತ್ತು ಈ ಥರ ಬುದ್ಧ ತೊಗೊಂಡು ಮನೇಲಿ ಇಡಬೇಕು ಅಂತ. ಯಾವಾಗ ತೊಗೊಳ್ಳೋಣ, ಕಾಸ್ಟ್ಲಿ ಎಲ್ಲ ಇರುತ್ತೆ ಹೀಗೆಲ್ಲ ಅನ್ಕೊತಿದ್ದೆ. ಬಟ್ ಬುದ್ಧ ತೊಗೊಳ್ಳೇಬೇಕು, ನನ್ನ ಹಸ್ಬೆಂಡ್ ಹತ್ರ ಹೇಳೋಣ ರೀ ಒಂದು ಬುದ್ಧ ತೊಗೊಂಬೋಣ ಅಂತ ನಾನು ಮೈಂಡಲ್ಲೇ ಹೇಳ್ಕೊತಾ ಇದ್ದೆ. ಯಾವಾಗ ಸಿಚುವೇಶನ್ ಸಿಕ್ಕಿದಾಗ ನನ್ನ ಹಸ್ಬೆಂಡ್ ಇವತ್ತು ಹೇಳಬೇಕು ಬುದ್ಧ ತೊಗೊಂಬೋಣ, ಅವತ್ತು ಹೇಳ್ಬೇಕು ಹೀಗೆಲ್ಲ ಅನ್ಕೊತಿದ್ದೆ. ಬಟ್ ಆ ಸಿಚುವೇಶನ್ ಬರಲೇ ಇಲ್ಲ ಹೇಳೋಕ್ಕೆ. ಬಟ್ ನನ್ನ ಮೈಂಡಲ್ಲೇ ನಾನು ಹೇಳ್ಕೊತಿದ್ದೆ. ಆವಾಗ ಏನಾಯಿತು, ಒಂದಿನ ಡೆಲ್ಲಿಗೆ ಒಂದು ಕಾನ್ಫರೆನ್ಸ್ ಹೋಗಿ ಬಂದರು. ಆವಾಗ ಅವರ ಗುರುಗಳಾದ ಅವರು ಹೆಸರು ಗೊತ್ತಿಲ್ಲ ನನಗೆ. ಸೊ ಅವ್ರು ಏನು ಮಾಡಿದ್ದಾರೆ, ಇವ್ರನ್ನ ಮೆಚ್ಚಿ, ಇವ್ರು ಮಾತಾಡೋ ರೀತಿನ ಮೆಚ್ಚಿ, ತಗೋ ಈ ಬುದ್ಧ ನಿನಗೆ ಗಿಫ್ಟು, ಇದು ನನ್ನ ಒನ್ ಆಫ್ ದ ಫೇವ್ರೇಟ್ ಬುದ್ಧ, ನೀನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು ಅಂದ್ಬಿಟ್ಟು ಕೊಟ್ಟಿದ್ದಾರೆ ಅವ್ರಿಗೆ. ಮನೆಗೆ ತೊಗೊಂಬಂದರೆ ನಾನು ಸೋ ಮಚ್ ಶಾಕ್, ಸರ್ಪ್ರೈಸ್, ಖುಷಿ ಅಂತ ಹೇಳ್ಬೋದು. ಯಾಕಂದರೆ ಆವಾಗ ಆ ವೀಕಲ್ಲಿ ನಾನು ತುಂಬಾ ಬುದ್ಧ ಅಂತ ಅನ್ಕೋತಿದ್ದೆ. ಬುದ್ಧ ತೊಗೋಬೇಕು, ಸೇಮ್ ಇದೇ ರೀತಿ ಬುದ್ಧ ತೊಗೋಬೇಕು ಅಂತ ನಾನು ತಿಳ್ಕೊತಿದ್ದೆ. ಬಟ್ ನಾನು ತಿಳ್ಕೊಳ್ಳೋಕ್ಕಿಂತ ಬ್ಯೂಟಿಫುಲ್ ಆಗಿ ಬಂದಿದೆ ಬುದ್ಧ ನಮ್ಮ ಮನೆಗೆ ಅಂತ ಹೇಳ್ಬೋದು. ಸೊ ನಾವು ತೊಗೊಳಕ್ಕಿಂತ ನಮಗೆ ಆ ಸಿಚುವೇಶನಲ್ಲಿ, ಆ ಟೈಮಲ್ಲಿ, ಆ ಯೋಚನೆ ಬಂದಿರೋ ಟೈಮಲ್ಲಿ ನಮಗೆ ಯಾರು ತಂದು ಕೊಡ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ ಲೈಕ್ ಓ ಮೈ ಗಾಡ್, ವಾವ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ನನಗೆ ಅವತ್ತಾಗಿದ್ದ ಖುಷಿ ಇವತ್ತು ಕೂಡ ನಾನು ನೆನೆಸ್ಕೊಂಡ್ರೆ ಅಷ್ಟೇ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಬುದ್ಧ ಆ ರೀತಿ ನಮ್ಮ ಮನೆಗೆ ಬಂದಿದ್ದು. ಆಲ್ಮೋಸ್ಟ್ ಈ ಬುದ್ಧ ಬಂದು ನಮ್ಮ ಮನೆಗೆ 2 years ಆಯಿತು ಅನಿಸುತ್ತೆ, 2 years ಆಯಿತು. ಹಾಗೆ ಬಂದರೆ ಈ ಕಡೆ ಶೆಲ್ಫಲ್ಲಿ ಸೊ ಈ ಗಣೇಶ ನೋಡ್ತಿರ್ಬೋದು ನೀವು, ಸಖತ್ ಯೂನಿಕ್ ಕಲರ್ಫುಲ್ ಆಗಿದೆ ಅಲ್ವಾ. ಸೊ ಈ ಗಣೇಶ ಬಂದು ಜಿಮ್ನಾಸ್ಟಿಕ್ಸಲ್ಲಿ ಇರುವಂಥ ಅದೋಷನ ಫ್ರೆಂಡ್ ಅವ್ರ ಅಮ್ಮ ನವ್ಯ ಅನ್ನೋರು ಕೊಟ್ಟಿದ್ದು ನನಗೆ. ಗಿಫ್ಟಾಗಿ ಕೊಟ್ಟಿದ್ದಾರೆ ಅವರು. ಅದೋಷನ್ ಬರ್ತಿದ್ರೆ ನನಗೂ ಒಂದು ಗಿಫ್ಟಾಗಿ ಕೊಟ್ಟರು. ನಿಮಗೆ ಗಣೇಶದ್ರು ತುಂಬ ಇಷ್ಟ ಅಲ್ವಾ, ಇದು ನೋಡಿದೆ, ನೀವೇ ಜ್ಞಾಪಕ ಬಂದ್ರಿ, ಅದಕ್ಕೆ ತೊಗೊಂಬಂದೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ನವ್ಯ. ತುಂಬಾ ಕ್ಯೂಟಾಗಿದೆ, ಪ್ರಿಟಿಯಾಗಿದೆ. ಇದು ಬಂದು ನೀವೆಲ್ಲ ನನ್ನ ಬ್ಲಾಗ್ಸ್ ನೋಡಿದ್ರೆ ಗೊತ್ತಾಗ್ಬೋದು. ಮಾವಿನ ಮೇಳಕ್ಕೆ ಹೋದಾಗ ಅದೋಷ ತೊಗೊಂಡಿದ್ದು ರಾಮನ ಸಿಲಿಕಾನ್ ಮೆಟೀರಿಯಲ್ ಇದು. ಮತ್ತು ಇಲ್ಲಿ ನೋಡ್ಬೋದು ನೀವು ಗಣೇಶ ಮತ್ತು ಕೃಷ್ಣ. ಸೊ ಬಾಲಕೃಷ್ಣ ಮತ್ತು ಗಣೇಶ ಎಷ್ಟು ಕ್ಯೂಟಾಗಿದೆ ತೋರಿಸ್ತೀನಿ ನೋಡಿ. ಇದು ಬಂದು ನಾನು ಜಯನಗರ್ ತೊಗೊಂಡಿದ್ದು. ಒಂದೊಂದು ಬಂದು 150 rupees ಕೊಟ್ಟು ನಾನು ತೊಗೊಂಡಿದ್ದು. ಅಂದರೆ 150 ಹೇಳಿದ್ರು, 120, 130 ಹಾಗೆ ನಾನು ಮಾಡಿಸಿ ತೊಗೊಂಡಿದ್ದು. ಇದನ್ನು ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು, ಅದಕ್ಕೆ ನಾನು ತೊಗೊಂಡೆ.
ನೆಕ್ಸ್ಟ್ ಅಗೇನ್ ಒನ್ ಮೋರ್ ಗಣೇಶ. ಈ ಗಣೇಶ ದೇವ್ರದ್ದು ಒಂದು ಸ್ಟೋರಿ ಇದೆ. ನಾನು ಸೆಕೆಂಡ್ PU ಓದ್ತಿರ್ಬೇಕಾದ್ರೆ ನನಗೊಂದು ಓಚರ್ ಸಿಕ್ಕಿದ್ದು ಕಾಲೇಜಲ್ಲಿ. ಸೊ ಡ್ಯಾನ್ಸ್ ಮಾಡ್ತಿದ್ದಲ್ಲ, ಆ ಡ್ಯಾನ್ಸಿಗೆ ಓಚರ್ ಕೊಟ್ಟಿದ್ರು. ಸೊ ಸ್ವಪ್ನ ಬುಕ್ಸ್ ಹೌಸ್ ಅಂತ ಎಲ್ಲರೂ ಗೊತ್ತಿರುತ್ತೆ, ಫೇಮಸ್ ಅಲ್ವಾ. ಸೊ ಆವಾಗ ಸ್ವಪ್ನ ಬುಕ್ಸ್ ಹೌಸ್ದು ನಮಗೆ ಓಚರ್ ಸಿಕ್ಕಿತ್ತು. ಆ ಓಚರಲ್ಲಿ ಏನಾದ್ರು ತಗೋಬೇಕಿತ್ತು. ಸೊ ನನಗೆ ಗಣೇಶ ಅಂದರೆ ಅಷ್ಟು ಹುಚ್ಚು, ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಈ ಗಣೇಶನ ತಗೊಂಡೆ. ಸೊ ಇದೂ ಅಷ್ಟೇ ಅವಾಗಿಂದ ಇವಾಗೂ ನನ್ನ ಜೊತೆನೇ ಇದೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನೋಡ್ಬೋದು ಸಿಲ್ವರ್ ವೆಂಕಟೇಶ್ವರ ಸ್ವಾಮಿ, ನಮ್ಮ ಮನೆ ದೇವರು. ಸೊ ವೆಂಕಟೇಶ್ವರ ಸ್ವಾಮಿ ಇದು ಯಾರು ನಮಗೆ ಕೊಟ್ಟಿದ್ದು, ಅವರು ತಿರುಪತಿಗೆ ಹೋಗಿ ಬಂದಿದ್ದಂತೆ. ಸೊ ಆವಾಗ ತೊಗೊಂಡು ಬಂದ್ವಿ, ನಿಮಗೋಸ್ಕರ ತಗೊಳ್ಳಿ ಅಂತ ಹೇಳಿ ಕೊಟ್ಟಿದ್ದು. ಸೊ ತುಂಬಾ ಖುಷಿ ಆಯಿತು ನಮಗೆ. ಥ್ಯಾಂಕ್ ಯು. ಯಾರೇ ನಮಗೆ ದೇವ್ರ ಗಿಫ್ಟ್ಸ್ ಆ ಥರ ಕೊಟ್ಟರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ದೇವರೇ ನಮ್ಮ ಹತ್ರ ಬರ್ತಿದ್ದಾರೆ, ನಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಅನಿಸೋ ಫೀಲ್ ಆ ಥರ ಆಗುತ್ತೆ. ಇಲ್ಲಿ ನಾನು ಇಟ್ಟಿರೋದು ನವಿಲ್ಗೆರೆ ಇಟ್ಟಿದ್ದೀನಿ. ನವಿಲ್ಗೆರೆ ಮನೇಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಶೋಕೇಶಲ್ಲಿ ನವಿಲ್ಗೆರೆನ ಇಟ್ಟಿದ್ದೀನಿ ನಾನು. ಈ 3 ಶೆಲ್ಫ್ಸ್ನ ನಾನು ಇವಾಗ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅಲ್ವಾ, ನೀವು ನೋಡ್ತಿದ್ದೀರಾ. ಸೊ ಫಸ್ಟ್ ಈ 3 ಶೆಲ್ಫನ್ನ ನಾನು ಒರೆಸ್ಬಿಡ್ತೀನಿ. ಒರೆಸ್ದಾಗ ಏನಾಗುತ್ತೆ ಅಂತ ಅಂದರೆ ನೆಕ್ಸ್ಟ್ ನಾವು ಒಂದೊಂದಾಗಿ ಇಡ್ತಾ ಹೋಗ್ಬೇಕಲ್ವಾ. ಸೊ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಒರೆಸ್ಬಿಟ್ರೆ ಅದು ಒಣಕೊಳ್ಳುತ್ತೆ. ಈಗ ನಾನು ಒದ್ದೆ ಮಾಡ್ಕೊಂಬಂದಿದ್ದೀನಿ, ಗ್ಲೌಸ್ನ ಒದ್ದೆ ಮಾಡಿಕೊಂಡು ನಾನು ಆಲ್ ಕಾರ್ನರ್ಸ್, ಎಲ್ಲ ಕಾರ್ನರ್ಸ್ನ ಒರೆಸ್ತಾ ಹೋಗ್ತೀನಿ. ಹಾಂ, ನಾನು ಆಗಲೇ ಹೇಳ್ದಾಗೆ ಆವಾಗವಾಗ ಕ್ಲೀನ್ ಮಾಡೋದ್ರಿಂದ, ಇದು ರೀಸೆಂಟಾಗಿ ಕ್ಲೀನ್ ಮಾಡಿದ್ದೆ ನಾನು, ಒಂದು ಆಲ್ಮೋಸ್ಟ್ 2 ವೀಕ್ಸ್ ಮುಂಚೆ ಕ್ಲೀನ್ ಮಾಡಿದ್ದು. ಅದಕ್ಕೋಸ್ಕರ ಅಷ್ಟೊಂದು ಧೂಳು ಆಗಿಲ್ಲ. ಸೊ ನಂಗೆ ಖುಷಿ ಆಗ್ತಿದೆ. ತುಂಬ ಧೂಳಂದರೆ ನಂಗೆ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಏನಿದು ಎಷ್ಟು ಧೂಳು ಆಗುತ್ತೆ ಅಪ್ಪ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಅವಾಗವಾಗ ಕ್ಲೀನ್ ಮಾಡ್ಕೋತೀನಿ, ಯಾಕಂದ್ರೆ ನಂಗೆ ಧೂಳು ನೋಡೋಕೆ ಇಷ್ಟ ಆಗಲ್ಲ. ಓಕೆ, ಸೊ ಇವಾಗ ಅದು ಒಣ್ಕೊಳ್ಳುತ್ತೆ. ಒಣ್ಕೊಳ್ಳೋ ಅಷ್ಟೊತ್ತಿಗೆ ನಾವು ನೆಕ್ಸ್ಟ್ ಶೆಲ್ಫ್ನ ತೆಗಿತಾ ಹೋಗ್ತೀನಿ, ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಈ ಶೆಲ್ಫ್ ಬಂದು ನನ್ನ ಮಗಂದು ಬುಕ್ಸ್ ಎಲ್ಲ ಇಡಕ್ಕೆ ಇಟ್ಕೊಟ್ಟಿದ್ದು. ಇದು ಒನ್ ಆಫ್ ದ ಗಿಫ್ಟ್ ಬಂದಿರೋದೇನೆ, ನಾನು ಇಡ್ತಾ ಹೋಗ್ತೀನಿ. ಇದೊಂದು ಲೈಬ್ರರಿ ತಂದಿರೋದು, ಅಭಿಮನ್ಯು ಬುಕ್. ಅಂದರೆ ಅಮರ್ ಚಿತ್ರಕಥೆ ತುಂಬ ಇಷ್ಟ ಅಂತ ಅವನಿಗೆ. ಸೊ ಅದಕ್ಕೆ ಮನೆಗೆ ತೊಗೊಂಡ್ಬಂದು ಓದ್ತಿರ್ತಾನೆ. ಪ್ಲಸ್ ಇದು ಕ್ಲೇ ಕೊಟ್ಟಿರೋ ಸ್ಟಫ್ಸ್ಗಳು, ಕ್ಲೇ ಶೇಪ್ಗೆ ಕ್ಲೇ ರೋಲರ್. ಇದನ್ನು ಇಲ್ಲಿ ಇಡೋ ಹಾಗಿಲ್ಲ, ಬಟ್ ಇಲ್ಲಿ ಇಟ್ಟಿದ್ದಾನೆ. ಇವಾಗ ಇದು ನೋಡೋಣ ನೆಕ್ಸ್ಟ್ ಯಾವುದೆಲ್ಲ ಶೋಕೇಶ್ ಒಳಗಡೆ ಬರುತ್ತೆ, ಶೋಕೇಶಿಂದ ಆಚೆ ಬಂದಿರೋದೆಲ್ಲ ಯಾವುದ್ಯಾವ್ದು ಮತ್ತೆ ಶೋಕೇಶಿಗೆ ಬರುತ್ತೆ ಅನ್ನೋದನ್ನ ನಾವು ನೋಡೋಣ ನೆಕ್ಸ್ಟು. ಸೊ ಇದಿಷ್ಟು ನನ್ನ ಮಗನ ಬುಕ್ಸ್. ಇಷ್ಟೆಲ್ಲ ಬುಕ್ಸ್ ಇದೆ ನೋಡಿ. ಅದುಕ್ಷಜ ಕ್ಲೇಗಳೆಲ್ಲ ಇಲ್ಲೇ ಇಟ್ಟಿದ್ಯಾ ನೀನು? ಸೊ ಪ್ಲೀಸ್, ಕ್ಲೇ ಥಿಂಗ್ಸ್ ವಿಲ್ ಗೋ ಟು ಕ್ಲೇ ಡಬ್ಬ. ಓಕೆ, ಅದಕ್ಷ ಕೇಳಿಸ್ತಾ ಇದೆಯಾ? ಕ್ಲೇ ಡಬ್ಬಗೆ ಹೋಗಬೇಕು ಎಲ್ಲಾನು. ನೋಡಿ, ಏನಾದ್ರು ಒಂದು ಸಣ್ಣ ಪುಟ್ಟ ಸಿಕ್ಕರೆ ಟಕ್ಕ ಟಕ್ಕ ಅಂತ ಶೋಕೇಶಲ್ಲೇ ಹಾಕ್ಬಿಟ್ಟು ಹೋಗ್ತಾ ಇರ್ತಾನೆ ಅವನು. ಸೊ ಏನೊಂದು ಫೋನ್ ಇಟ್ಟಿರ್ತೀವಿ ಇಲ್ಲಿ. ಓಕೆ, ನಾನು ಶೋಕೇಶಲ್ಲಿ ಮಿಲ್ಟನ್ ಕುಡಿಯೋ ನೀರನ್ನ ನಾನು ಶೋಕೇಶಲ್ಲಿ ಇಟ್ಟಿದ್ದೀನಿ. ಏನಕ್ಕೆ ಶೋಕೇಶಲ್ಲಿ ಇಟ್ಟಿದ್ದೀನಿ ಅಂತ ಅಂದರೆ, ಯಾರು ಮನೆಗೆ ಬರ್ತಾರೆ, ಸಡನ್ನಾಗಿ ಅವ್ರ ಕಿಚನಿಗೆ ಬರೋಕ್ಕಾಗಲ್ಲ. ಸೊ ಬೇಕಾದಾಗ ಇಮಿಡಿಯೇಟಾಗಿ ಹಾಲಲ್ಲೇ ಸಿಗುತ್ತೆ, ಸೊ ತಗೊಂಡು ಕುಡಿಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ. ನಾನು ಇದನ್ನು ಕಿಚನ್ ಬಿಟ್ಟು ಬಂದುಬಿಡ್ತೀನಿ ಈಗ. ಸೊ ಇಲ್ಲಿ ಬಂದು ಸಾಕಷ್ಟು ಸ್ಟಫ್ಸ್ ಇದೆ. ಇದು ನಮ್ಮದು ಹೀಲಿ ವ್ರಿಸ್ಟ್ ಬ್ಯಾಂಡು. ಇಲ್ಲಿ ಒಂದು ಇಟ್ಟಿದ್ದೀನಿ ನಾನು, ಇಲ್ಲೊಂದು ಬುಟ್ಟಿ ಇಟ್ಟಿದ್ದೀನಿ ಟ್ರೇ ಒಳಗೆ. ಬುಟ್ಟಿ ಒಳಗೆ 2 ಬುಟ್ಟಿಗಳನ್ನ ಇಟ್ಟು ಪೆನ್ಸಿಲ್ ಪೆನ್ಸ್ ಎಲ್ಲ ಇಟ್ಟಿದ್ದೀನಿ. ಸೊ ಅದಕ್ಷನ್ ವಾಚ್ಗಳು ಇಟ್ಟಿದ್ದೀನಿ ಸೈಡ್ಸಲ್ಲಿ. ಸೊ ಹೀಗೆ ಮಾರ್ಕರ್ ನೋಡಿ, ಎತ್ತಿದಾಗ ಏನೇನು ಎತ್ಕೋತಾರೆ ಅದನ್ನು ಅಲ್ಲೇ ಇಡಲ್ಲ. ಮತ್ತು ನಮ್ಮದು ಇಯರ್ಫೋನ್ಸ್ ಇರುತ್ತಲ್ವ, ಅದೆಲ್ಲನೂ ಈ ಬುಟ್ಟಿಲಿ ಬರುತ್ತೆ.
ಸೊ ಇದೆಲ್ಲ ಸಾಕಷ್ಟು ಇಯರ್ಫೋನ್ಸು, ಇವೆಲ್ಲನೂ ಈ ಬುಟ್ಟಿಗೆ ಬರುತ್ತೆ. ಸದ್ಯಕ್ಕೆ ಇದನ್ನು ಹಾಕಿಟ್ಟಿದ್ದೀನಿ ಇಲ್ಲೇ, ಯಾಕಂದರೆ ನಾವು ಯೂಸ್ ಮಾಡಬೇಕಾದ್ರೆ ಈಸಿಯಾಗಿ ತೊಗೋಬೋದು ಅಂತ. ನೋಡಿ, ಎಲ್ಲಿ ಇರಬೇಕು ಅಲ್ಲಿ ಇರೋದೇ ಇಲ್ಲ, ಅದು ಎಲ್ಲ ಬಂದ್ಬಿಡುತ್ತೆ ಆಚೆ. ಸೊ ನಾನು ಕೆಲವೊಂದು ಹಾಕೊತಿರ್ತೀನಲ್ಲ ಕೈಗೆ, ಬ್ಯಾಂಡ್ಸು ಅದು ಇದೆ. ಓಕೆ, ಇಲ್ಲಿ ಬಂದು ನನ್ನ ವಾಚ್ ಇದೆ. ಡೈಲಿ ಹಾಕೊಂಡು ಹೋಗುವಂಥದ್ದು ಇಲ್ಲೇ ಇಟ್ಬಿಡ್ತೀನಿ, ಸದ್ಯ ಟಕ್ ಅಂತ ಹಾಕೊಂಡು ಹೋಗ್ಬೋದು ಅಂತ. ಇನ್ನೊಂದು ಕಾಮೆಂಟ್ ಕೂಡ ಇಟ್ಟಿದ್ದಾರೆ ಇಲ್ಲಿ. ಓಕೆ, ಹಾಂ, ಇವಾಗ ನೋಡ್ಬೋದು ಶೆಲ್ಫ್ಸ್ ಫುಲ್ ಇದ್ದಾಗ ಹೇಗೆ ಕಾಣಿಸ್ತಿತ್ತು, ಈಗ ಶೆಲ್ಫ್ಸ್ ಖಾಲಿ ಆದಾಗ ಹೇಗೆ ಕಾಣಿಸ್ತಿದೆ ಅಂತ. ಸೊ ಖಾಲಿ ಇದ್ದಾಗಲೂ ಒಂಥರ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ, ಅದನ್ನು ಜೋಡಿಸ್ದಾಗ ಆರ್ಗನೈಸ್ ಮಾಡಿದಾಗೂ ಒಂದು ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಓಕೆ, ಇವಾಗ ನಾನು ಈ ಏರಿಯಾನ ಒರೆಸ್ಕೊತಾ ಇದ್ದೀನಿ. ಸೊ ಎಲ್ಲ ಸೈಡ್ಸು ಕೂಡ ನಾನಿಲ್ಲಿ ಒರೆಸ್ಕೊತೀನಿ. ಇದೊಂದು ಸ್ವಲ್ಪ ಕಸ ಬಿದ್ದಿದೆ. ನೋಡಿ, ಇಲ್ಲಿ ಸಂಧಿ ಎಲ್ಲ ತುಂಬಾ ಕಸ ಆಗಿದೆ. ಸೊ ಇದನ್ನೆಲ್ಲ ಸ್ವಲ್ಪ ಒರೆಸ್ಕೊತಿದ್ದೀನಿ ಹಾಗೆ. ಓಕೆ, ಇವಾಗ ಸ್ವಲ್ಪ ನಾನು ಇದನ್ನು ವಾಶ್ ಮಾಡಿಕೊಂಡು ಬರ್ತೀನಿ. ಓಕೆ, ವಾಶ್ ಮಾಡ್ಕೊಂಬಂದಿದ್ದೀನಿ, ನಾನು ಇಟ್ಕೋತಿದ್ದೀನಿ. ಹಾಂ, ಇವಾಗ ಒಣಗಿದೆ, ಇನ್ನೊಂದು ಸ್ವಲ್ಪ ಒಣಗಲಿ. ಅಷ್ಟೊತ್ತಿಗೆ ನಾನು ಲಾಸ್ಟ್ ಶೆಲ್ಫಲ್ಲಿರೋ ಐಟಮ್ಸನ್ನ ನಾನು ತೆಗೆದು ಇಟ್ಕೋತೀನಿ. ಇವಾಗ ಇಲ್ಲಿ ಜಾಗ ಮಾಡ್ಕೊತಾ ಇದ್ದೀನಿ ನಾನು ಇಡೋದಕ್ಕೆ. ಸೊ ಫೋನ್ ಎಲ್ಲ ಇಲ್ಲಿದೆ, ನೀರಾಗ್ಬಿಟ್ಟಿದೆ ಒಂದು ಸ್ವಲ್ಪ. ಯಾವುದು, ಈ ಶೆಲ್ಫನ್ನ ತೆಗಿತೀನಿ. ಇಲ್ಲಿ ಬಂದರೆ ಅದೋಕ್ಷನ್ ಸ್ಕೂಲಲ್ಲಿ, ಸೊ ಇದು ಲಾಸ್ಟ್ ಇಯರ್ ಅವನಿಗೆ ಕೊಟ್ಟಿರೋ ಅಂಥ ಮೊಮೆಂಟೋ ಅಂತಲೇ ಹೇಳ್ಬೋದು. ಸೊ ವಿತ್ ಗ್ರೂಪ್ ಫೋಟೋ, ಅವನ ಕ್ಲಾಸ್ ಗ್ರೂಪ್ ಫೋಟೋ ಮತ್ತು ಒಂದೊಂದು ಸಿಂಗಲ್ ಫೋಟೋದು ಚೆನ್ನಾಗಿದೆ. ಇದು ಕೂಡ ಮೆಮೊರೀಸ್, ನೆನಪಾಗತ್ತೆ, ಅವ್ನು ನೆನ್ಪು ಮಾಡ್ಕೋಬೋದು. ಈ ಪಕ್ಷಿ ಎಲ್ಲರಿಗೂ ಗೊತ್ತಿರುತ್ತೆ, ನೀರು ಹಾಕ್ಬಿಟ್ಟು ಊದಿದ್ರೆ ಅದು ಪಕ್ಷಿ ಕೂಗ್ದ ಹಾಗೆ ಸೌಂಡ್ ಬರುತ್ತೆ. ಇದು ಒಂದು ಮೇಳದಲ್ಲೇ ತೊಗೊಂಡಿದ್ದು. ಇದು ಒನ್ ಆಫ್ ದ ಶೋ ಪೀಸ್. ನೋಡಿ, ಒಟ್ಟು ಶೇಕ್ ಮಾಡಿದ್ರೆ ಗ್ಲಿಟರ್ ಎಲ್ಲ ಎಷ್ಟು ಚೆನ್ನಾಗಿ ಶೇಕ್ ಆಗುತ್ತೆ. ಇಲ್ಲಿ ಬಂದರೆ ನೋಡಿ, ಈ ಫೋಟೋ ಫ್ರೇಮ್ ಬಂದು ನನ್ನ ಹಸ್ಬೆಂಡ್ ಬರ್ತಡೇಗೆ ಗಿಫ್ಟಾಗಿ ನಾನು ಕೊಟ್ಟಿದ್ದು. ಸೊ ಅವ್ರದ್ದು ನಂದು ಫೋಟೋಸ್ ಸಾಕಷ್ಟು ಕ್ಯಾಪ್ಚರ್ ಮಾಡಿರೋವಂಥದ್ದು ಒಂದೇ ಫ್ರೇಮಲ್ಲಿ ಬರಬೇಕು ಅಂತ ಹೇಳಿ ನಾನು ಇದನ್ನು ಮಾಡಿಸಿದ್ದು. ಸೊ ಮದುವೆ ಮುಂಚೆ ಕೊಡೋ ಗಿಫ್ಟ್ಸೇ ಬೇರೆ ಇರುತ್ತೆ, ಮದುವೆ ಆದಮೇಲೆ ಕೊಡೋಂಥ ಗಿಫ್ಟ್ಸೇ ಬೇರೆ ಇರುತ್ತಲ್ವ. ಸೊ ಮದುವೆ ಆದಮೇಲೆ ಏನಾದ್ರು ಕೊಟ್ಟಾಗ ನಾವು ಅದನ್ನು ಯೂಸ್ ಮಾಡೋ ಹಂಗಿರ್ಬೇಕಂದ್ರೆ ಮನೆ ಯೂಸ್ ಆಗೋವಂಥರದ್ದು ನಾನೇ ಆಗಿರಲಿ ನನ್ನ ಹಸ್ಬೆಂಡ್ ಆಗಿರಲಿ ನಾವಿಬ್ಬರೂ ಅಷ್ಟೇ ಯಾರ್ದಾರು ನಮ್ಮ ಬರ್ತಡೇಗೆ ಮತ್ತು ನಮ್ಮ ಆನಿವರ್ಸರಿಗೆ ನಾವು ಗಿಫ್ಟ್ ಮಾಡಿಕೊಂಡ್ರೆ ಅದು ನಮ್ಮ ಮನೆಗೆ ಯೂಸ್ ಆಗುವಂಥದ್ದೇ ನಾವು ಗಿಫ್ಟ್ ಮಾಡ್ಕೋತೀವಿ. ಸೊ ಇದು ಒನ್ ಆಫ್ ದ ಗಿಫ್ಟು. ಹಾಂ,
ನೆಕ್ಸ್ಟು ಈ ಶೋಕೇಶ್ ಬಂದರೆ ಇದು ಅವತ್ತೇ ತೋರಿಸಿದೆ ಎಲ್ಲರಿಗೂ. ಸೊ ಟಾರ್ಚ್, ಸ್ಟಡಿ ಟಾರ್ಚ್, ಅದು ಅಕ್ಷರಜಂದು. ಇದು ನನ್ನ ಹಸ್ಬೆಂಡಿಗೆ ಬಂದಿರೋದು, ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಕೊಟ್ಟಿರೋದು ಅವ್ರಿಗೆ ಒಂದು ಮೊಮೆಂಟು. ಚೆನ್ನಾಗಿದೆಲ್ಲ, ಒಳಗಡೆ ಶಿಪ್, ಇದು ತುಂಬಾ ಚೆನ್ನಾಗಿದೆ, ಸಿಲ್ವರ್ ಶಿಪ್ಪು. ಸೊ ಇನ್ನೊಂದು ವಾಚ್ ಇತ್ತು. ಇದು ನನ್ನ ಮಗನಿಗೆ ಕೈಲಾಸ ಕಲಾದರ ಒಂದು ಡ್ಯಾನ್ಸ್ ಕ್ಲಾಸ್ ಹೋಗ್ತೇನಲ್ಲ, ಅಲ್ಲಿ ಕೊಟ್ಟಿರೋ ಮೊಮೆಂಟು. ಲಾಸ್ಟ್ ಇಯರ್ದು, ಇಲ್ಲ ಸಾರಿ ದಿಸ್ ಇಯರ್ 2025 ನೆನಪಿನ ಕಾಣಿಕೆ ಅಂತ ಕೊಟ್ಟಿರೋ ಮೊಮೆಂಟು. ತ್ರಿಮೂರ್ತಿ ಸೂರ್ಯಪುತ್ರ ಶನಿದೇವ ಪರ್ಫಾರ್ಮೆನ್ಸ್ ಮಾಡಿದ್ನಲ್ವ ಅಧೋಕ್ಷಜ, ಅವಾಗ ಅವನಿಗೆ ಸಿಕ್ಕಿದ್ದು ಮೊಮೆಂಟು. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ಥರದ್ದೆಲ್ಲ ನೋಡಿದಾಗ. ಕವರ್ ಹಾಗೆ ಎಲ್ಲ ಹಾಗೆ ಇಟ್ಟಿದ್ದೀನಿ ಅದು ನಾನು. ಓಕೆ, ಇದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇದ್ರ ಹಾಲತ್ತು ಇವಾಗ ಹೇಗಿದೆ ಅಂದರೆ, ಇದು ಬಂದು ಒಂದು ಅಂಬ್ರೆಲಾ, ಸ್ವಿಚ್ ಆನ್ ಮಾಡಿದ್ರೆ ಅದು ಹೀಗೆ 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 ಹೋಗುತ್ತೆ. ಸೊ ಅದು ಮುರಿದು ಹೋಯಿತು, ಬಟ್ ನನಗೆ ಇದು ಬಿಸಾಕಕ್ಕೆ ಇಷ್ಟ ಆಗಿಲ್ಲ. ಯಾಕಂದರೆ ಇದು ನನ್ನ ಹಸ್ಬೆಂಡ್ ನನಗೆ ಕೊಟ್ಟಿದ್ದು ಮದುವೆ ಆಗಿ ಫಸ್ಟ್ ಇಯರ್. ಸುಮ್ಮನೆ ಹಾಗೆ ನಿಂಗೆ ಡಾಲ್ಸ್ ಇಷ್ಟ ಅಲ್ವಾ ಅಂದ್ಬಿಟ್ಟು ತಂದು ಕೊಟ್ಟಿದ್ದು. ಸೊ ಅದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಆ ಅಂಬ್ರೆಲಾದ ಏನಿದೆ ಅದಿಲ್ಲ ಅಷ್ಟೇ. ನಾನು ಇಲ್ಲಿ ಸುತ್ತಬಿಟ್ಟಿದ್ದೀನಿ ಒಂದು ಡ್ರೆಸ್ನ, ತೋರಿಸ್ತೀನಿ. ನಾಟ್ ಹಾಕಿಟ್ಬಿಟ್ಟಿದ್ದೀನಿ, ರಿಮೂವ್ ಇಟ್. ನೋಡಿ, ಸೊ ಇದು ಕೆಳಗಡೆ ಹೀಗೆ ಅಂಬ್ರೆಲಾ ಬರುತ್ತೆ, ಹೀಗೆ ಅಂಬ್ರೆಲಾ ಬರುತ್ತೆ. ಬಟ್ ಅಂಬ್ರೆಲಾ ಮುರಿದು ಹೋಯ್ತು ಅಂದ್ಬಿಟ್ಟು ನಾನು ಅದನ್ನ ಎತ್ಬಿಟ್ಟು ಬರೀ ಡಾಲ್ನ ಇಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿದೆ ಅಲ್ವಾ? ಹಾಗೆ ನಮ್ಮನ್ನ ಇಷ್ಟಪಟ್ಟು ನಮಗೇನೇ ಕೊಟ್ಟರು ನಾವು ಅದನ್ನು ಬಿಸಾಕಬಾರ್ದು ಅಲ್ವಾ? ಅದಕ್ಕೋಸ್ಕರ. ಓಕೆ, ಸೊ ಇಲ್ಲಿ ಬಂದರೆ ನಮ್ಮ ಫ್ಯಾಮಿಲಿ ಫೋಟೋ ಗೈಸ್. ಸೊ ಇದು ಬಂದು ನಮ್ಮ ಫ್ಯಾಮಿಲಿ ಫೋಟೋ. ನಮ್ಮ ಭಾವನ ರಿಸೆಪ್ಷನ್ ದಿನ ನಾವು ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ತೆಗೆಸ್ಕೊಂಡಿರೋವಂಥ ಫೋಟೋ. ಇದು ಹೇಗಾಯ್ತು ಅಂದರೆ, ನಾನು ಆಲ್ಮೋಸ್ಟ್ ನೋಡ್ತೀನಿ ಎಲ್ಲರಲ್ಲೂ ಒಂದೊಂದು ಸ್ಟೋರಿ ಇದೆ. ಅಧೋಕ್ಷಜ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ತಿದ್ದ BSSD ಅಲ್ಲಿ. ಸೊ ಅಲ್ಲಿ ಅವ್ರು ಹೇಳಿದರು ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ನಮಗೆ ಬೇಕು, ಪ್ರಿಂಟೌಟ್, ಕಲರ್ ಪ್ರಿಂಟೌಟ್ ತೊಗೊಂಬಂದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಮಾತಾಡಬೇಕು ಅಂತ ಹೇಳಿದರು. ಸೊ ಅವಾಗ ನಾವೇನು ಮಾಡಿದ್ವಿ, ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಇದ್ದಿದ್ದೇ ನಮ್ಮ ಬಾಬನ್ ರಿಸೆಪ್ಷನ್ ಫೋಟೋ. ಸೊ ಅದನ್ನು ನಾವು ಕಲರ್ ಪ್ರಿಂಟ್ ತೆಗೆಸ್ಬಿಟ್ಟು ಅವ್ನು ಕೊಟ್ಟಿದ್ವಿ. ಅವ್ನ ಮಾತೆಲ್ಲ ಆಡಿ ಬಂದಾದ್ಮೇಲೆ ಎಲ್ಲಿ ಇಡಬೇಕು. ಸೊ ಅದೇ ಟೈಮಲ್ಲಿ ನನ್ನ ಹತ್ರ ಒಂದು ಖಾಲಿ ಫ್ರೇಮ್ ಇತ್ತು. ಸೊ ಫ್ರೇಮ್ ಒಳಗೆ ನಾನು ಇದನ್ನು ಕೂಡ್ಸಿದ್ದೀನಿ. ಸೊ ಯಾವುದೇ ರೀತಿಯಾದ ಗ್ಲಾಸ್ ಇಲ್ಲ ಇದು, ಹಾಗೆ ಒಂದು ಫ್ರೇಮು. ಆ ಫ್ರೇಮ್ ಒಳಗೆ ನಾನು ಇಟ್ಟಿದ್ದೀನಿ. ಸೊ ನನಗೆ ಬಿಸಾಕಕ್ಕೆ ಮನಸ್ಸಿಲ್ಲ, ಯಾಕೆ ನಾವೆಲ್ಲರೂ ಇದ್ದೀವಲ್ವಾ. ಸೊ ಅದಕ್ಕೋಸ್ಕರ ಫೋಲ್ಡ್ ಮಾಡಿ ಇಡೋಕ್ಕೂ ಮನಸ್ಸಾಗಿಲ್ಲ. ಹೇಗೋ ಫ್ರೇಮ್ ಇತ್ತಲ್ಲ, ಆ ಫ್ರೇಮಲ್ಲಿ ಹಾಕಿ ಇದು ಒಂದು ಮೆಮೊರಿಯಾಗಿ ಶವಿಷ್ ಆಗಲಿ ಅಂತ ಹಾಕಿಟ್ಟಿದ್ದೀನಿ. ಸೊ ಖುಷಿ ಆಗ್ತಿದೆ. ಒಂದೊಂದರಲ್ಲೂ ಒಂದೊಂದು ಸ್ಟೋರಿನೇ ಇದೆ. ಸೊ ಅದನ್ನೆಲ್ಲ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾವುದು ಕೂಡ ಸುಮ್ಮನೆ ಹಾಗೆ ಇಟ್ಟಿರೋದು, ಹಾಗೆ ತಂದಿರೋದು ಅಂತ ಇಲ್ಲ. ಎಲ್ಲದಕ್ಕೂ ಒಂದೊಂದು ಕತೆ ಇದೆ ಅಂತಲೇ ಹೇಳ್ಬೋದು. ಓಕೆ, ಇವಾಗ ನಾನು ಈ 2 ಶೆಲ್ಸ್ನ ಕ್ಲೀನ್ ಮಾಡ್ಕೋತೀನಿ. ಇದೆ ದ ಲಾಸ್ಟ್ ಒನ್ ಇರೋದು. ಅದಕ್ಕೆ ಮುಂಚೆ ಏನಾದ್ರು ಇಟ್ಬಿಟ್ಟಿರ್ತಾರೆ ನೋಡ್ಕೋಬೇಕು. ಸೊ ಎಲ್ಲ ಕಾರ್ನರ್ಸು ಕೂಡ ನಾನಿಲ್ಲಿ ಕ್ಲೀನ್ ಮಾಡ್ಕೊತೀನಿ. ನೋಡ್ತಿರ್ಬೋದು ನೀವು, ಶೋಕೇಶಲ್ಲಿ ತುಂಬ ಐಟಮ್ಸ್ ಇಟ್ಬಿಟ್ರೆ ಏನಾಗುತ್ತೆ, ಗಜಿಬಿಜಿಯಾಗಿ ಕಾಣಿಸುತ್ತೆ, ಮತ್ತು ನೀಟಾಗಿ ಕಾಣಿಸೋದೇ ಇಲ್ಲ. ಆಮೇಲೆ ಕ್ಲೀನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಯ್ಯೋ ಆಮೇಲೆ ಮಾಡೋಣ ಬಿಡು ಅಂತೆಲ್ಲ ನಾವು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ. ತುಂಬ ದುಡ್ಡು ಕುತ್ಕೊಳ್ಳುತ್ತೆ.
ಚೆನ್ನಾಗಿ ಕಾಣೋದಿಲ್ಲ. ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗಿರೋದು ಹಾಲಲ್ಲಿ ಬಂದು ನಮ್ಮ ಶೋಕೇಶ್ ಅಂತಲೇ ಹೇಳ್ಬೋದು. ಸೊ ಇವಾಗ ಸಾಕಷ್ಟು ಬೇರೆ ಬೇರೆ ರೀತಿಯಾದ ಶೋಕೇಶ್ಗಳಿದೆ. ಕೆಲವು ಮನೆ ಶೋಕೇಶೇ ಇಲ್ಲ ಅಲ್ವಾ. ಸೊ ಟಿ ವಿ ಸ್ಟ್ಯಾಂಡ್ ಹತ್ರ ಇರುತ್ತೆ ಕೆಲವೊಂದು ಹಾಗೆ. ಸೊ ಇವಾಗೆಲ್ಲ ಇಂಟೀರಿಯರ್ ಡಿಸೈನ್ ತುಂಬಾ ಚೇಂಜಸ್ ಆಗಿದೆ, ತುಂಬಾ ಯೂನಿಕ್ ಆಗಿದೆ. ಯಾಕಂದರೆ ಈಗ ಜನಕ್ಕೆ ಟೈಮು ಇಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದಕ್ಕೆ. ಬಟ್ ಇದೆಲ್ಲ ಆವಾಗಿನ ಮನೆಗಳಲ್ವ. ಸೊ ಶೋಕೇಶ್ ಇರುತ್ತೆ. ಶೋಕೇಶ್ ಅಂದರೆ ನಂಗೆ ತುಂಬ ಇಷ್ಟ. ಯಾರದೇ ಮನೆಗೋರು ಫಸ್ಟು ನಾವು ಎಂಗೇಜ್ ಆಗ್ತಿದೆ ಶೋಕೇಶ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಲ್ಸ್ ಇಡೋರು. ನನ್ನ ಚಿಕ್ಕಮ್ಮ ಮನೇಲಂತೂ ಒಂದಷ್ಟು ಡಾಲ್ಸ್ ಇದೆ, ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಸೊ ಯಾಕಂದರೆ ಐ ಆಮ್ ಅ ಡಾಲ್ ಲವರ್. ನಂಗೆ ಬೊಂಬೆಗಳೇ ತುಂಬ ಇಷ್ಟ. ಓಕೆ, ಇವಾಗ ನನ್ನ ಶೆಲ್ಫ್ಸ್ ಕಂಪ್ಲೀಟಾಗೆ ನಾನು ಇರೋ ಥಿಂಗ್ಸ್ ಎಲ್ಲ ಎತ್ತಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಪ್ಲಸ್ ನಾನೀಗ ಒರೆಸು ಕೂಡ ಇಟ್ಟಿದ್ದೀನಿ. ಸೊ ಈಗೆಲ್ಲರೂ ಅದು ಡ್ರೈ ಆಗೋದಕ್ಕೆ ಮುಂಚೆ ಅಥವಾ ಡ್ರೈ ಆಗ್ತಿರುತ್ತೆ, ಡ್ರೈ ಆಗ್ತಿದ್ದಾಗ ಸಣ್ಣ ಪುಟ್ಟ ಕೆಲಸನ ನಾನಿಲ್ಲಿ ಮಾಡ್ಕೋಬೇಕು. ಯಾಕಂದರೆ ನಾನು ಜೋಡಿಸ್ತಾ ಹೋಗಬೇಕಲ್ವಾ. ಅದಕ್ಕೋಸ್ಕರ ನಾನಿವಾಗ ಗಣೇಶ ಮತ್ತು ಬುದ್ಧ ಎರಡೂ ನಾನಿವಾಗ ತೊಳ್ಕೊಂಡು ಬರ್ತೀನಿ. ಯಾಕಂದರೆ ಇದು ಕೂಡ ಒಣಗೋಕ್ಕೆ ಟೈಮ್ ತೊಗೊಳುತ್ತಲ್ವ, ಅದಕ್ಕೆ ತೊಳ್ಕೊಂಬರ್ತೀನಿ. ಸೊ ಬನ್ನಿ ತೊಳ್ಕೊಂಬರ್ತೀನಿ ನನಗೆ. ನೋಡ್ಬೋದು, ನಾನು ತೊಳೆಯೋದಕ್ಕೆ ಮುಂಚೆ ತೋರಿಸ್ದಾಗ ಹೇಗಿತ್ತು, ಇವಾಗ ಹೇಗಿದೆ, ಪಳ ಅಂತಿದೆ ಅಲ್ವಾ. ಸೊ ತೊಳೆದಾದ್ಮೇಲೆ ಹೀಗಾದರೆ ಧೂಳು ತುಂಬ ಕೂತಿರುತ್ತೆ. ನೀವು ಎಷ್ಟೇ ಒರೆಸಿದ್ರೂ ಅದು ಹಾಗೆ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ತೊಳೆದು ಬಿಡ್ತೀನಿ ಇವೆರಡೂ. ಇದು ನೀರು ಸ್ವಲ್ಪ ಸೋರ್ಕೋಬೇಕು. ಸೊ ಇವಾಗ ನಾನು ಜೋಡಿಸ್ತಾ ಹೋಗ್ತೀನಿ. ಇಲ್ಲಿ ಇದು ಹೇಗೆ ನಾನು ಆರ್ಗನೈಸ್ ಮಾಡಿದೆ ಹಾಗೆ ಇದೆ. ಸೊ ಏನೂ ಗಲೀಜೆಲ್ಲ ಏನೂ ಆಗಿಲ್ಲ. ಅದಕ್ಕೆ ನಾನು ಇದನ್ನು ಹಾಗೆ ಇಡ್ತಾ ಹೋಗ್ತೀನಿ. ಸೊ ಕೆಳಗೆ ಸ್ವಲ್ಪ ಒರೆಸ್ಕೊಂಡಿದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟು ಏನು ಮಾಡೋದು, ನಾವು ಇಡೋದು ಐಟಮ್ ಈ ಫ್ರೇಮ್ನ ಒರೆಸ್ಬೇಕು. ನಾನು ಇನ್ನೊಂದು ಬಟ್ಟೆ ತೊಗೊಂಡ್ಬರ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಕಿಚನ್ ಟವಲ್, ಕಿಚನ್ ರೋಲ್ ಅಂತಲೇ ಹೇಳ್ತಾರೆ. ಇದು ತುಂಬಾ ಈಸಿ ಆಗುತ್ತೆ. ನಾವು ಒಂದಷ್ಟು ಟೈಮ್ ವಾಶ್ ಮಾಡಿ ಯೂಸ್ ಮಾಡಿಬಿಟ್ಟು ನಾವು ಇದನ್ನು ಒರೆಸಿಬೋದು. ಸೊ ನನ್ನ ಲೈಫ್ನ ಕ್ಲೀನಿಂಗಲ್ಲಿ ಈಸಿ ಮಾಡೋದು ಹೇಳಬೇಕಂತಂದರೆ ಕಿಚನ್ ಟವಲ್ ಇದು ತುಂಬಾ ಚೆನ್ನಾಗಿದೆ. ಇವಾಗ ಧೂಳು ಹತ್ರ ಇದ್ದರೆ ಬೆಟ್ ಮಾಡ್ದಲೆ ಹಾಗೆ ಒರೆಸ್ಬೇಕು. ಯಾಕಂದರೆ ಇದು ಬಂದು ಪೇಪರ್ ಕಾಪಿ, ಅದಕ್ಕೋಸ್ಕರ ತುಂಬ ಧೂಳಾಗಿದೆ ಇದರ ಮೇಲೆ. ನೋಡಿ, ನೀವು ಎಷ್ಟು ಸತಿ ಕ್ಲೀನ್ ಮಾಡಿದ್ರು ಅವಾಗವಾಗ ಕ್ಲೀನ್ ಮಾಡಿದ್ರು ಧೂಳು ಆಗ್ತಾನೆ ಇರುತ್ತೆ. ಅಷ್ಟಿಲ್ಲ, ನಾನು ಆವಾಗಲೇ ಹೇಳ್ದಾಗೆ ಅಷ್ಟಿಲ್ಲ, ಬಟ್ ಆಗಿದೆ, ಧೂಳು ಆಗಿದೆ. ನೋಡಿ, ಎಲ್ಲ ಕಾರ್ನರ್ಸು, ಬ್ಯಾಕ್ ಸೈಡು, ಫ್ರಂಟ್ ಸೈಡು ಎಲ್ಲ ನಾನು ಒರೆಸಿದ್ದೀನಿ. ಓಕೆ, ಇದು ಬಂದು ಲಾಸ್ಟ್ ಇರೋದಲ್ವ. ಸೊ ಇನ್ನೂ ವೆಟ್ಟೆ ಇದೆ ಹಾಗೇನೆ. ಸೊ ಇದು ಡ್ರೈ ಆಗಲಿ, ನಾವು ಒರೆಸಿ ಇಟ್ಕೊಳ್ಳೋಣ. ನೆಕ್ಸ್ಟು ನಮ್ಮ ಫೋಟೋ ಫ್ರೇಮ್ ಇದು ಬಂದು ಗಾಜಿದೆ ಬಂದು. ಸೊ ಅದಕ್ಕೆ ನೀಟಾಗಿ ಒರೆಸೋಣ. ಚೇಂಜ್ ಮಾಡ್ಕೋತೀನಿ ಡೈರೆಕ್ಷನ್ನ. ಆವಾಗ ಹೇಗಿದ್ವಿ ಅಂತ ನೋಡ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ. ಮೆಮೊರೀಸ್.
ಮುಂಚೆ ದೀಪ ಅನ್ನೋಳು ಹೇಗಿದ್ಲು, ದೀಪ ಅನ್ನೋಳು ಹೇಗೆ ಇಟ್ಕೋತಾಳೆ, ಅವಳು ಶೋಕೇಶ್ ಆಗಿರ್ಬೋದು, ಹೇಗೆ ಕ್ಲೀನ್ ಮಾಡ್ತಾಳೆ, ಅವಳ ಮನೆ ಆಗಿರ್ಬೋದು, ಇವೆಲ್ಲನೂ ಬಂದವ್ರಿಗೆ ಮತ್ತು ನನಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತಿರ್ತಾ ಇತ್ತು. ಇವತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಾಗ್ತಿದೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇಲ್ಲಿ ಫೋನ್ ಇಡ್ತಾ ಇದ್ದೀನಿ. ಈಸಿಯಾಗಿ ಸಿಗೋವಂಥದ್ದು ಕೆಲವೊಂದಷ್ಟು ಶೋಕೇಶಲ್ಲೇ ನಾನು ಇಡೋದು. ಇವಾಗ ಅಡೋಕ್ಷಜನ್ ಬುಕ್ಸ್ನ ಇಲ್ಲಿ ನಾನು ಇಡ್ತೀನಿ. ಸೊ ಅವನಿಗೆ ಏನಕ್ಕೆ ನಾನು ಈ ಶೋಕೇಶಲ್ಲಿ ಇಡೋದು ಅಂದರೆ, ಅವ್ನಿಗೆ ಈಸಿ ಆಗಬೇಕು, ಕಾಣಿಸ್ಬೇಕು, ಎತ್ಕೊಂಡು ಓದೋದಕ್ಕೆ ಬರೆಯೋದಕ್ಕೆ ಅವನಿಗೆ ಕಾಣಿಸ್ಬೇಕು. ಅದಕ್ಕೋಸ್ಕರ ಶೋಕೇಶಲ್ಲಿ ಇಡೋದು ನಾನು ಬುಕ್ಸ್ನ. ಇದು ಲೈಬ್ರರಿ ಬುಕ್ಕು. ಸೊ ಸಾಕಷ್ಟು ನಾನು ಐಟಮ್ಸ್ನ ಇಲ್ಲಿಂದ ಎತ್ತಿರೋದನ್ನ ಇಡ್ತಾ ಇಲ್ಲ ನಾನು, ಯಾಕಂದರೆ ಅದು ಅದ್ರ ಜಾಗದಲ್ಲ. ಸೊ ಹಂಗೆ ಆ್ಯಡ್ ಆನ್ ಆಗಿರೋದು ಐಟಮ್ಸು, ಅದಕ್ಕೋಸ್ಕರ. ಓಕೆ, ಇವಾಗ ನಮ್ಮ ಬುದ್ಧ ಒಣಗಿದೆ. ಹೌದು, ಒಣಗಿದೆ. ಸೊ ಇದೆ, ನಾನು ಈಗ ಇಲ್ಲಿ ಬುದ್ಧ ಇಡೋ ಜಾಗದಲ್ಲೇ ಇಟ್ಬಿಡ್ತೀನಿ. ಓಕೆ, ಸೊ ಬುದ್ಧ ಇಡೋ ಶೆಲ್ಫಲ್ಲಿ ಬೇರೆ ಏನೂ ಬರಲ್ಲ, ಬರೀ ಬುದ್ಧ ಮಾತ್ರ ಬರ್ತಾರೆ. ನೆಕ್ಸ್ಟು ಗಣೇಶ, ಇವ್ರದ್ದು ಅಷ್ಟೇ. ಈ ಗಣೇಶ ಇರೋ ಶೆಲ್ಫಲ್ಲಿ ಬೇರೆ ಏನೂ ಬರಲ್ಲ, ಬರೀ ಗಣೇಶ ಮಾತ್ರ. ಆವಾಗಲೇ ನೀಟಾಗಿ ಕಾಣಿಸೋದು, ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟು ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಫೋಟೋನು ಒರೆಸ್ಕೊಳ್ಳೋಣ. ಪ್ಯೂರ್ ಸಿಲ್ವರ್ ಅಂದರೆ ದೇವ್ರದ್ದೆಲ್ಲ ಪ್ಯೂರ್ ಸಿಲ್ವರಲ್ಲೇ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ನಂಗೆ ತುಂಬಾ ಇಷ್ಟ ಆಯಿತು. ಗೋವಿಂದ ಗೋವಿಂದ ಗೋವಿಂದ. ಓಕೆ, ಇದು ಇಡೋಕ್ಕೆ ಮುಂಚೆ ನವಿಲ್ಗೆರೆ ನೆಟ್ಬಿಡೋಣ. ನವಿಲ್ಗೆರೆ ಧೂಳು ಏನೂ ಆಗಿಲ್ಲ, ಸ್ವಲ್ಪ ಸುಮ್ಮನೆ ಹಾಗೆ ಒದ್ರಕೋತೀನಿ. ಓಕೆ, ಸೊ ಇಲ್ಲಿ ಅದನ್ನ ನಾನು ನವಿಲ್ಗೆರೆನ ಮಧ್ಯದಲ್ಲಿ ಪ್ಲೇಸ್ ಮಾಡ್ತೀನಿ. ಓಕೆ, ಎಸ್, ಹೀಗೆ. ಅದಾದಮೇಲೆ ವೆಂಕಟೇಶ್ವರ ಸ್ವಾಮಿ ಇಡ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಓಕೆ, ನೆಕ್ಸ್ಟು ಗಣೇಶ, ಮಲಗಿರೋ ಅಂಥ ಗಣೇಶ. ಸೊ ನಾನು ಗಣೇಶನೂ ಅಷ್ಟೇ ಯೂಶ್ವಲಿ ತೊಳಿತೀನಿ. ಇವತ್ತು ತೊಳಿತಿಲ್ಲ, ಹಾಗೆ ಒರೆಸಿಡ್ತಾ ಇದ್ದೀನಿ. ಈ ಗಣೇಶ ಅಷ್ಟೇ ಹೊಸದಾಗಿ ಬಂದಿರೋದು, ಮೊನ್ನೆ ತಾನೇ ಇಟ್ಟಿದ್ದು. ಸೊ ಏನೂ ಆಗಿಲ್ಲ ಧೂಳೆಲ್ಲ, ಆದರೆ ಒಂದು ಸತಿ ವೈಪ್ ಮಾಡಿಟ್ಬಿಡೋಣ. ನಮ್ಮ ರಾಮ ಇವರು ಕೂಡ ಏನೂ ಆಗಿಲ್ಲ. ಆಫ್ ಮಾಡಿಬಿಡೋದು ಅಕ್ಷಜ. ಸೊ ಇದನ್ನು ನಿಂಬೆಹಣ್ಣು ಅಥವಾ ಹುಣಸೆ ಹಣ್ಣಲ್ಲಿ ತೊಳೆದು ನಾವು ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ನಾನು ತೊಳೆದಿದ್ದೀನಿ, ಇನ್ನೂ ಚೆನ್ನಾಗಿ ಆಗಬೇಕು, ಇನ್ನೂ ಚೆನ್ನಾಗಿ ತೊಳಿಬೇಕು ಇದನ್ನು. ಇಲ್ಲಿ ಶೋಕೇಶ ಇಟ್ಟಿರೋ ಯಾವುದೇ ದೇವ್ರನ್ನ ಪೂಜೆ ಮಾಡೋದಲ್ಲ, ಸೊ ಹಾಗೆ ಇಟ್ಟಿರೋದು. ಓಕೆ, ಸೊ ಇವಾಗ ಅದು ಆಕ್ಸಿಜನ್ ಫೋಟೋ ಕ್ಲೀನ್ ಮಾಡ್ತಾ ಇದ್ದೀನಿ.
ಇಲ್ಲಿ ಇಡ್ತೀನಿ ಸೈಡಲ್ಲಿ. ನೆಕ್ಸ್ಟು ನಮ್ಮ ಫೋಟೋ ಫ್ರೇಮ್. ಆಯಿತು. ಇದನ್ನ ಇಲ್ಲೇ ಇಡೋಣ. ನೋಡಿ, ಕಂಪ್ಲೀಟಾಗಿ ಎಲ್ಲ ನೀಟಾಗಿ ಕ್ಲೀನಾಗಿ ಎಲ್ಲನೂ ಅದರ ಜಾಗಕ್ಕೆ ಹೋಗಿದೆ. ಸೊ ಎಲ್ಲನೂ ಫುಲ್ ತಳಪಳ ಪಳಪಳ ಅಂತ ಕಾಣ್ತಿದೆ. ಸೊ ಇವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ನಮ್ಮ ಸೋಕೇಶ್ ಹೇಗೆಲ್ಲ ನಾನು ಇವತ್ತು ಕ್ಲೀನ್ ಮಾಡಿದೆ, ಹೇಗೆಲ್ಲ ನಾನು ಜೋಡಿಸಿಟ್ಕೊಂಡೆ, ಟಕ ಟಕ ಅಂತ ಆಗೋಗುತ್ತೆ. ಒಂದು 15 ಮಿನಿಟ್ಸ್ ಟೈಮ್ ಕೊಟ್ಟರೆ ಸಾಕು ಅಂತ ಹೇಳ್ಬೋದು. ನಮ್ಮ ಮನೆ ಶೋಕೇಶ್ ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ. ಸೊ ಎಷ್ಟು ಬೇಕು ಅಷ್ಟೇ ಐಟಮ್ನ ಇಟ್ಟಾಗ ಮಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟನ್ನ ಹೇಳ್ತಾ ಇವತ್ತಿನ ಈ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪರಾಯ್ಸ್ ಯೂಟ್ಯೂಬ್ ಚಾನೆಲ್. ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ, do not forget to comment to my WhatsApp number 9916337773 ಗೆ ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.